ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಬಗ್ಗೆ ನಿಮಗೆಲ್ರಿಗೂ ಗೊತ್ತು. ಸೋಷಿಯಲ್ ಮೀಡಿಯಾ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮು, ಅದ್ರ ಬಗ್ಗೆ ನಿಮಗೆಲ್ರಿಗೂ ಗೊತ್ತು. ಇನ್ಸ್ಟಾಗ್ರಾಮಲ್ಲಿ ಒಂದು ಫೀಚರ್ನ ಅಪ್ಡೇಟ್ ಮಾಡಿದ್ದಾರೆ. ಅದೇನು ಫೀಚರ್ ಅಂತ ಅಂದರೆ, ನೀವು ಒಂದು ಚಾಟ್ ಮಾಡ್ತಾಯಿದ್ರಿ, ಆ ಸೆಕ್ಷನಲ್ಲಿ ಹೋಗ್ಬಿಟ್ಟು ಇವಾಗ ಒಂದು ರೂಮ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಆಪ್ಷನ್ ಇವಾಗೆಲ್ಲ ಬಂದು ಒಂದು 1 ವೀಕ್ ಆರ್ 2 ವೀಕ್ ಮೇಲೆ 1 ವೀಕ್ ಆರ್ 2 ವೀಕ್ ಆಗಿದೆ ಈ ಆಪ್ಷನ್ ಬಂದು. ಈ ಆಪ್ಷನ್ನು ರೂಮ್ಸ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈ ಆಪ್ಷನ್ನ ನೀವು ಯೂಸ್ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಓಪನ್ ಆಗಿದೆ. ಪಕ್ಕದಲ್ಲಿ ನೀವು ನೋಡ್ಬೋದು ಚಾಟ್ಸ್ ಪಕ್ಕದಲ್ಲಿ ರೂಮ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ರೂಮ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಅದು ನಿಮಗೆ 1 ವೀಕ್ ಹಿಂದೆ ಅಪ್ಡೇಟ್ ಆಗಿರೋದು. ಅದು ರೂಮ್ಸ್ ಅಂತ 1 ವೀಕ್ 2 ವೀಕ್ಸ್ ಆಗಿದೆ ಸ್ನೇಹಿತರೆ. 2 ವೀಕ್ಸ್ ಬ್ಯಾಕ್ ಅದು ಅಪ್ಡೇಟ್ ಆಗಿದೆ. ಆ ರೂಮ್ಸಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ನೀವು ಒಂದು ರೂಮ್ನ ಕ್ರಿಯೇಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ರೂಮ್ನ ಕ್ರಿಯೇಟ್ ಮಾಡಿಬಿಟ್ಟು ಚಾಟ್ ರೂಮ್, ಅದರಲ್ಲಿ ವೀಡಿಯೋ ಚಾಟ್ ಇರುತ್ತೆ. ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಂಡು ನೀವು ಆ ಲಿಂಕ್ನ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಶೇರ್ ಮಾಡ್ಬೋದು. ಆ ಒಂದು ಲಿಂಕ್ನ ಅವ್ರು ಉಪಯೋಗಿಸ್ಕೊಂಡು ನಿಮ್ಮ ಒಂದು ವೀಡಿಯೋ ಚಾಟ್ ರೂಮ್ ಏನು ಕ್ರಿಯೇಟ್ ಮಾಡಿರ್ತೀರ ಅದಕ್ಕೆ ಬಂದು ಸೇರ್ಕೋಬೋದು. ನೀವು ಇದರಿಂದ ಗ್ರೂಪ್ ವೀಡಿಯೋ ಕಾಲ್ನ ಮಾಡ್ಬೋದು ಸ್ನೇಹಿತರೆ. ಗ್ರೂಪ್ ವೀಡಿಯೋ ಕಾಲ್ ಅಂದರೆ ಇವಾಗ ಕ್ಲಬ್ ಹೌಸ್ ಇದೆ. ಕ್ಲಬ್ ಹೌಸ್ ಬಗ್ಗೆ ಗೊತ್ತಲ್ಲ ನಿಮಗೆ. ಕ್ಲಬ್ ಹೌಸ್ ಇವಾಗ ಟ್ರೆಂಡಿಂಗಲ್ಲಿರೋ ಆ್ಯಪ್ ಅದರಲ್ಲಿ ಬಂದುಬಿಟ್ಟು ರೂಮ್ಸ್ನ ಅದರಲ್ಲೂ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಬರೀ ವಾಯ್ಸ್ ಚಾಟ್ ಅಷ್ಟೇ, ಆಡಿಯೋ ಚಾಟ್ ಮಾತ್ರ ಇದೆ. ಇದರಲ್ಲಿ ಇನ್ಸ್ಟಾಗ್ರಾಮ್ ಅವ್ರು ಏನು ಬಿಟ್ಟಿದ್ದಾರೆ ಅಂದರೆ ರೂಮ್ಸ್ ಅಂತ ಒಂದು ಆಪ್ಷನ್ ಬಿಟ್ಟು ಈ ಥರ ಬಿಟ್ಟಿದ್ದಾರೆ. ಇದರಲ್ಲಿ ಯಾವ ಥರ ಕ್ರಿಯೇಟ್ ಮಾಡಬೇಕಂದ್ರೆ, ಕೆಳಗಡೆ ಕ್ರಿಯೇಟ್ ರೂಮ್ ಅಂತ ಆಪ್ಷನ್ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ರೂಮ್ ಕ್ರಿಯೇಟ್ ಮಾಡುತ್ತೆ. ಮತ್ತು ನೀವು ಈ ಲಿಂಕ್ನ ಇವಾಗ ರೂಮ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ, ನಿಮ್ದು ಆಲ್ರೆಡಿ ರೂಮ್ ಕ್ರಿಯೇಟ್ ಆಗಿದೆ. ಇವಾಗ ನೀವು ಇದನ್ನು ಬೇರೆ ಮೆಸೆಂಜರಲ್ಲಿ ಅಥವಾ ವಾಟ್ಸಪ್ಪಲ್ಲಾಗಿರ್ಬೋದು, ಅದರಲ್ಲಿ ಬೇಕಾದ್ರೂ ನೀವು ಈ ಲಿಂಕ್ನ ಕಾಪಿ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಕಾಪಿ ಆಗಿದೆ. ಈ ಒಂದು ಕಾಪಿ ಲಿಂಕ್ ಆಗಿರೋದನ್ನ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಶೇರ್ ಮಾಡ್ಬೋದು ಸ್ನೇಹಿತರೆ, ಬೇರೆಯವ್ರಿಗೆ ವಾಟ್ಸಪ್ಪಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮೆಸೆಂಜರಲ್ಲಿ. ಇಲ್ಲ ಇದರಿಂದನೇ ನಾನು ಇನ್ವೈಟ್ ಮಾಡ್ತೀನಿ ಅಂತ, ಇನ್ಸ್ಟಾಗ್ರಾಮಿಂದ ಇನ್ವೈಟ್ ಮಾಡ್ತೀನಿ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಚಾಟ್ ಆಪ್ಷನ್ ಎಲ್ಲ ಚಾಟ್ಸ್ ಇದೆಯಲ್ಲ, ನೀವು ಯಾರಿಗೆ ಸೆಂಡ್ ಮಾಡಬೇಕು ಅಂದ್ಕೊಂಡಿರ್ತೀರ ಅವ್ರಿಗೆ ನಿಮ್ಮ ಒಂದು ಇನ್ವೈಟ್ ಲಿಂಕನ್ನು ಈ ಥರ ಸೆಂಡ್ ಮಾಡಿದ್ರೆ ಅವ್ರಿಗೆ ಇನ್ವೈಟ್ ಲಿಂಕ್ ಹೋಗಿರುತ್ತೆ. ಇವಾಗ ಅವ್ರಿಗೆ ಇನ್ವೈಟ್ ಲಿಂಕ್ ಹೋಗಿದೆ. ನೋಡ್ತಾ ಇರ್ಬೋದು ನೀವು ಸೆಂಡ್ ಅಂತ ಆಪ್ಷನ್ ಕಳಿಸ್ತಾ ಇದೆ, ಅವ್ರಿಗೆ ಇನ್ವೈಟ್ ಲಿಂಕ್ ಹೋಗಿರುತ್ತೆ. ಅವರು ನಿಮ್ಮ ಒಂದು ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಮಾಡಿರೋ ಒಂದು ಕ್ರಿಯೇಟ್ ರೂಮ್ ಮಾಡಿರ್ತೀರಲ್ಲ ಅದಕ್ಕೆ ಬಂದವರು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅವರಿಗೆ ನಿಮ್ಮ ಒಂದು ಇನ್ವೈಟ್ ಲಿಂಕ್ ಹೋಗಿದೆ, ನೀವು ನೋಡ್ತಾ ಇರ್ಬೋದು. ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಈ ಥರ ಇನ್ವೈಟ್ ಲಿಂಕ್ನ ನೀವು ಕಳಿಸ್ಬೋದು. ಇನ್ವೈಟ್ ಲಿಂಕ್ ಸೆಂಡ್ ಆಗಿರುತ್ತೆ. ಅವ್ರು ಬಂದು ನಿಮ್ಮ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಗ್ರೂಪ್ ವೀಡಿಯೋ ಚಾಟ್ ಮಾಡ್ಬೋದು. ಇದು ಎಷ್ಟು ಜನ ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ಈ ಥರ ಒಂದು ರೂಮ್ ಕ್ರಿಯೇಟ್ ಮಾಡಿ ಅದರಲ್ಲಿ ಎಷ್ಟು ಜನ ಬೇಕಾದ್ರೂ ನೀವು ಇನ್ವೈಟ್ ಮಾಡ್ಕೋಬೋದು. ನೆಕ್ಸ್ಟು ಇನ್ವೈಟ್ ಮಾಡಿರ್ತೀರ, ಜಾಯ್ನಿಂಗ್ ವೀಡಿಯೋ ಚಾಟ್ ಹೊಡೆದ್ರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಚಾಟ್ ಕ್ಲಿಯರ್ ಆಗಿದೆ. ಅಲ್ಲಿ ರೂಮ್ಸ್ ಓಪನ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ವೀಡಿಯೋ ಚಾಟ್ ಕೂಡ ಓಪನ್ ಆಗಿದೆ. ನೀವು ಯಾರೆಲ್ಲ ಇನ್ವೈಟ್ ಮಾಡಿರ್ತೀರ ಅವರು ಇದರಲ್ಲಿ ಬಂದು ಅವ್ರದ್ದು ಕೂಡ ವೀಡಿಯೋ ಇಲ್ಲಿ ಕೆಳಗಡೆ ಇಲ್ಲಿ ತೋರಿಸುತ್ತೆ, ಅವ್ರದ್ದು ಕೂಡ ಒಂದು ವೀಡಿಯೋ ನೀವು ನೋಡ್ತಾ ಇರ್ಬೋದು. ಈ ಥರ ಒಂದು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ರೂಮ್ನ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸ್ನೇಹಿತರೆ. ಮತ್ತು ಇದನ್ನು ಎಂಡ್ ಮಾಡಬೇಕಾದ್ರೆ ನೀವು ಇಲ್ಲಿ ಮೇಲ್ಗಡೆ ಇದೆಯಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವು ಲೆಫ್ಟ್ ರೂಮ್ ಬರುತ್ತೆ. ರೂಮು ಸೆಲೆಕ್ಟ್ ಆಗಿರೋದು ಇಲ್ಲಿ ತೋರಿಸ್ತಾ ಇದೆ, ನೋಡ್ಬೋದು ನೀವು. ಮನೀಸ್ ವಿಡಿಯೋ ರೂಮ್ ಅಂತ ಎಂಡ್ ಮಾಡಬೇಕಾದ್ರೆ 3 ಡಾಟ್ ಇದೆ ನೋಡಿ, ಮನೀಸ್ ವಿಡಿಯೋ ರೂಮ್ ಅಂತ ಮುಂದ್ಗಡೆ ಒಂದು 3 ಡಾಟ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಎಂಡ್ ರೂಮ್ ಮೇಲೆ ಓಕೆ ಕೊಟ್ಟರೆ ಈ ಥರ ಪಾಪ್ ವಿಂಡೋ ಬರುತ್ತೆ. ಎಂಡು ರೂಮ್ ಮೇಲೆ ಓಕೆ ಕೊಟ್ಟರೆ ನಿಮ್ಮ ಒಂದು ಕ್ರಿಯೇಟ್ ಮಾಡಿರೋ ರೂಮು ಡಿಲೀಟ್ ಆಗುತ್ತೆ. ಮತ್ತು ನೀವು ರೂಮ್ ಕ್ರಿಯೇಟ್ ಮಾಡಬೇಕಾದ್ರೆ ಸೆಂಡ್ ಮಾಡಿರ್ತೀರಲ್ಲ ಒಂದು ಇನ್ವೈಟ್ ಲಿಂಕು, ಅದು ಯೂಸ್ ಆಗೋಲ್ಲ ಸ್ನೇಹಿತರೆ. ಈ ಥರ ಒಂದು ರೂಮ್ನ ಎಂಡ್ ಮಾಡ್ಬೋದು. ಇದು ಆಪ್ಷನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ ಹೊಸ್ದಾಗಿ ಬಿಟ್ಟಿರೋದು ಚೆನ್ನಾಗಿದೆ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.